ಪ್ರಶ್ನೆ ಇಲ್ವಾ? ನಮಸ್ಕಾರ, ತುಂಬ ಚೆನ್ನಾಗಿತ್ತು. ನನ್ನ ಪ್ರಶ್ನೆ, ವೇದಾಂತ ಮತ್ತು ವ್ಯವಹಾರ ಇದನ್ನು ಹೇಗೆ ಸಮತೋಲನದಲ್ಲಿ ಇರಿಸಿಕೊಳ್ಬೇಕು ಜೀವನದಲ್ಲಿ? ಒಬ್ಬಂಗೆ ಇಹ ಉಂಟು, ಒಬ್ಬಂಗೆ ಪರ ಉಂಟು, ಒಬ್ಬಂಗೆ ಲೌಕಿಕ ಉಂಟು, ಒಬ್ಬಂಗೆ ಅಲೌಕಿಕ ಉಂಟು. ಅದೇ ನಿಮ್ಮ ಪ್ರಶ್ನೆ, ವೇದಾಂತ ಮತ್ತು ಲೌಕಿಕ. ಎನ್ನ ದೇವ ಚನ್ನಮಲ್ಲಿಕಾರ್ಜುನಂಗೆ ಇಹ ಪರ ಎರಡೂ ಉಂಟು ಅಂತ ಅಕ್ಕ ಮಹಾದೇವಿಯ ಉತ್ತರ. ದೇವರಿಗೆ ಇಹ ಪರ ಎರಡೂ ಇಲ್ಲದ್ರೆ ಈ ಜಗತ್ತೇ ಇರ್ತಿರಲಿಲ್ಲ. ಅದಕ್ಕೇನೆ ಜಗತ್ತು ಸತ್ಯ ಮಿಥ್ಯ ಅಲ್ಲ ಅಂತ ಮಧ್ವಾಚಾರ್ಯರು ಮತ್ತೆ ಮತ್ತೆ ಹೇಳಿದರು. ಯಾಕೆಂದರೆ ಮ್ಯಾನಿಫೆಸ್ಟೇಷನ್ ಆಫ್ ವಾಟ್ ಎವರ್, ಅದು ಸೋಲ್ ಇರ್ಬೋದು, ಬ್ರೈನ್ ಇರ್ಬೋದು, ಥಾಟ್ಸ್ ಇರ್ಬೋದು, ಅದರ ಮ್ಯಾನಿಫೆಸ್ಟೇಷನ್ ಆಗುವುದು ಈ ಭೌತಿಕ ಶರೀರದ ಮೂಲಕ. ಇದು ಪ್ರಕೃತಿ ತತ್ವ, ಇದು ಲೌಕಿಕ. ಇದನ್ನು ನಿರಾಕರಿಸಿ ನಾನು ಅನುಭವಿಸುವುದು ಹೇಗೆ? ಅದಕ್ಕೇನೆ ಕರ್ಮ ಮಾಡದ ಒಂದು ಜೀವ ಜಲ ಜಗತ್ತು ಇಲ್ಲ ಅಂತ ಕೃಷ್ಣ ಘೋಷಿಸಿಬಿಟ್ಟ. ಕರ್ಮ ನಿರಾಕರಣೆಯೇ ಸಲ್ಲದು ಅಂತ. ನೀನು ಏನೂ ಮಾಡುವುದಿಲ್ಲ ಅಂದರೆ ಕಣ್ಣು ಮಿಟುಕಿಸುವುದಿಲ್ವಾ ಅಂತ ಪ್ರಶ್ನೆ. ನೀನು ಏನೂ ಮಾಡುವುದಿಲ್ಲ ಅಂದರೆ ಉಸಿರಾಡುವ ಕ್ರಿಯೆ ಮಾಡುವುದಿಲ್ವಾ ಅಂತ ಪ್ರಶ್ನೆ. ನೀನು ಏನೂ ಮಾಡುವುದಿಲ್ಲ ಅನ್ನುವಾಗ ಒಂದು ಉಗುಳು ನುಂಗುವಲ್ಲಿಂದ ತೊಡಗಿ ನಿನಗೆ ಗೊತ್ತೇ ಇಲ್ಲದೆ ಕ್ರಿಯೆಗಳು ಮಾಡ್ತಲೇ ಇರ್ತೀವಿ. ಕಡೆಗೆ ಭಕ್ತಿ ಯಾವುದು ಮಾಡಲಿಲ್ಲ ಅಂದರೆ ಮಲ ವಿಸರ್ಜನೆ ಮೂತ್ರ ವಿಸರ್ಜನೆ ಆದರೂ ಮಾಡ್ತೀವೋ ಇಲ್ವೋ ಅಂತ ಈ ಪ್ರಶ್ನೆ ಕೇಳಿದಾಗ ಈ ಜಗತ್ತನ್ನು ನಿರಾಕರಿಸಿ ಅವನಿಲ್ಲ, ಅವನದನ್ನು ಪದೇ ಪದೇ ನಮಗೆ ಅಕ್ಷರ ಮತ್ತು ನಾವು ಭಗವದ್ಗೀತೆಯನ್ನು ಓದಿದಾಗ ಉತ್ತರಗಳನ್ನು ಸ್ಪಷ್ಟಪಡಿಸಿಕೊಡುವ ಹಾಗೆ ಕೃಷ್ಣ ಹೇಳುವ ಮಾತು, ಇಲ್ಲಿ ಅವನಿಲ್ಲದ್ದು ಇಲ್ಲ, ಅವನಿಲ್ಲದ್ದು ಇಲ್ಲಿ ಇಲ್ಲದ ಮೇಲೆ ನಾವು ಅದನ್ನು ಬ್ಯಾಲೆನ್ಸ್ ಮಾಡೋದು ಅಂತ ಯಾಕೆ ಒದ್ದಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಭಾಳ ಒಳ್ಳೆಯ ಒಂದು ಹಾಡು ಇದೆ, ದಾಸರನ್ನು ನಾನು ಉಲ್ಲೇಖನೆ ಮಾಡಲಿಲ್ಲ ಅಂತ ನನಗೂ ಅನ್ನಿಸ್ತು. ದಾಸರದ್ದೇ ಒಂದು ಹಾಡು ಇದೆ, ರತಿ ಸುಖದಲ್ಲಿ ಓಲಾಡುತ್ತಲೇ ಒಮ್ಮೆ ಕೃಷ್ಣ ಎನ್ನಬಾರದೆ, ಮಗುವನ್ನು ಮುತ್ತಿಸುತ್ತಲೇ ಒಮ್ಮೆ ಕೃಷ್ಣ ಎನ್ನಬಾರದೆ. ಯಾವ ಕ್ರಿಯೆಯೂ ಅವನಿಗೆ ಸಮರ್ಪಿಸಿದ, ಇದು ಕೃಷ್ಣಂತೆ ಭಗವದ್ಗೀತೆಯಲ್ಲಿರುವ ಸೂಚನೆ. ರಮಣರು ಹೇಳುವಾಗ ಪ್ರತಿಯೊಂದನ್ನು ನಾನು ಯಾರು ಪ್ರಶ್ನಿಸುವಂತ. ಕೃಷ್ಣನ ವಿಷಯಕ್ಕೆ ಬಂದಾಗ ಕೃಷ್ಣ ಹೇಳೋದು, ನೀನು ಎಲ್ಲವನ್ನು ಮಾಡುವಾಗ ಅವನು ಹೇಳು. ನ್ಯಾಚುರಲಿ ಇಲ್ಲಿಯ ಕ್ರಿಯೆ ಡಿವೈನ್ ಆಗ್ತದೆ. ನೀನು ಮಾಡ್ತಾ ಇರುವುದು ಏನು ಕೆಲಸ ಮುಖ್ಯ ಅಲ್ಲ, ಯಾವುದನ್ನು ಭಾವಿಸಿ ಮಾಡಿದ್ದಿ ಅದರಿಂದ ಅರ್ಥ. ಹಾಗಾಗಿ ಇಲ್ಲಿ ಅನ್ನೋದು ಬೇರೆ ಆಗೋದಿಲ್ಲ ಅಂತ ನನಗೆ ಅನಿಸುತ್ತೆ. ನಾನೊಂದು ಅಡುಗೆ ಮಾಡುವಾಗ ಅದು ದೇವಕ್ರಿಯೆ ಆಗಿ ಬಿಡೋದಿಲ್ವಾ, ನಾನು ಅವನನ್ನೇ ನೆನೆದು. ಈಗ ಊಟ ಮಾಡುವವರೆಲ್ಲ ಅವನೇ ಬಂದು ಊಟ ಮಾಡ್ತಾನೆ. ಯಾಕೆ? ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಅಂತ ಅವನೇ ಘೋಷಿಸಿದ್ದಾನೆ ಅಂತ ಭಾವಿಸಿಕೊಂಡರೆ, ಇಲ್ಲಿರುವ ಸಕಲ ಜೀವಗಳಲ್ಲಿ ಅವನೇ ಇದ್ದಾನೆ ಅಂದಾಗ, ನಾನು ಮಾಡುವ ಪ್ರತಿ ಕ್ರಿಯೆಗಳು ಅವನದ್ದೇ ಅಂದಾಗ ಎರಡು ಭೇದವೇ ಇಲ್ಲ ಅಂತ ನನಗೆ ಅನಿಸುತ್ತೆ. ಪ್ರಶ್ನೆ ಇದೆಯಾ? ಓಕೆ, ಬನ್ನಿ. ಅಲ್ಲಿ ನಾನು ಕೇಳ್ಬೋದು. ನೀವು ಒಂದು ಹೇಳಿದ್ರಲ್ಲ ಅಧ್ಯಾತ್ಮ ಅರಣ್ಯ, ಅದ್ಭುತವಾದ ಇದು. ಅದು ಮೊದಲೇ ಗೊತ್ತಾಗಿದ್ರೆ ಈ ಚೋಳರು ರಾಮಾಚಾರ್ಯ ಇಲ್ಲಿ ಬಂದಿದ್ದು ಇದೆಲ್ಲ ಏನೂ ಆಗ್ತಿರಲಿಲ್ಲ. ಹಿಂದೂ ಮುಸ್ಲಿಂ ಗಲಾಟೆ, ಇಷ್ಟು ಹೊಡೆದಾಟ ಏನೂ ಆಗ್ತಿರಲಿಲ್ಲ. ಈ ತಿಳುವಳಿಕೆ ಇತ್ತೀಚಿನ ಕಾಲಿಗೆ ಅಟ್ಲೀಸ್ಟ್ ಇಂಟರ್ನೆಟ್ ಎಲ್ಲ ಬಂದು ಸ್ವಲ್ಪ ಜನಕ್ಕೆ ಜಾಗೃತಿ ಆಗ್ತಿದೆ. ಬಟ್ ಇನ್ನೂ ಅದು ಜಾಸ್ತಿ ಡೆಮೋಕ್ರಟೈಸ್ ಆಗಿಲ್ಲ ಅದು. ಸೊ ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ, ಬಟ್ ಅದ್ಭುತವಾಗಿತ್ತು ಅದು ಕನೆಕ್ಷನ್. ಈ 24 ತತ್ವಗಳಲ್ಲಿ ಈ ಕೊನೆ ಮನಸ್ಸು, ಬುದ್ಧಿ, ಚಿತ್ತ, ಚೇತನ. ಮನಸ್ಸು ಅಹಂಕಾರ, ಚಿತ್ತ ಅಹಂಕಾರ. ಈ ಮನಸ್ಸು, ಬುದ್ಧಿ, ಅಹಂಕಾರ ಏನೋ ಒಂಥರ ಅರ್ಥ ಆದಂಗೆ ಆಗುತ್ತೆ. ಈ ಚಿತ್ತದ್ದು ಅಷ್ಟು ಕ್ಲಾರಿಟಿ ಇಲ್ಲ. ನನಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ನಾನು ನನ್ನಷ್ಟಕ್ಕೆ ಯೋಚಿಸ್ತೇನೆ ಅಂದ್ಕೊಳ್ಳಿ, BA ಮಾಡಬೇಕು ಅಂತ. ಇದು ಮನಸ್ಸಿಗೆ ಬರುವ ಒಂದು ವಿಚಾರ. ಅದು ಬರೀ BA ಮಾಡಬೇಡ, BAಯಲ್ಲಿ ಏನೂ ಇಲ್ಲ, ನಾಳೆ ಜಾಬ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಜಾಬಿದ್ದು ಕಡೆಗೆ ಹೋಗು ಎಲ್ಲ ಹೇಳುತ್ತೆ ಇದು ಮನಸ್ಸು. ಅಲ್ಟಿಮೇಟ್ಲಿ ಒಂದನ್ನು ಸಿಲೆಕ್ಟ್ ಮಾಡ್ತೀನಿ, ಇಲ್ಲ ನಾನು BAನೇ ಮಾಡೋದು, ನನಗೆ ಕನ್ನಡ ಲಿಟ್ರೇಚರ್ ತೊಗೊಳ್ಬೇಕು, ನಾನು ಕನ್ನಡ ಲಿಟ್ರೇಚರ್ ಓದ್ತೇನೆ, ನನಗೆ ಸಾಹಿತ್ಯ ಓದಬೇಕು, ಪಾಠ ಮಾಡ್ತೀನೋ ಉದ್ಯೋಗ ಸಿಗುತ್ತೋ, ನನಗೆ ಮೆಟೀರಿಯಲ್ ಬುದ್ಧಿಯ ನಿರ್ಣಯ. ಹೀಗೆ ಮಾಡುವಾಗ ನಾನು ಕನ್ನಡ ಸಾಹಿತ್ಯ ಓದ್ತೇನೆ, ನನಗೆ ಕನ್ನಡ ಸಾಹಿತ್ಯ ಓದಬೇಕು,
ನನಗೆ ಅದರ ಮೂಲಕ ಏನೋ ಆಗಲಿಕ್ಕಿದೆ, ಇದೆಲ್ಲ ನಾನು ಅನ್ನೋದು ವಿಚಾರ ಮಾಡೋದು ಅಹಂಕಾರ. ಈ ಮೂರು. ಒಂದು ಫೈನ್ ನೈಟ್ ನಾನು ಡಿಸೈಡ್ ಮಾಡಿದ್ದೀನಿ, ನಾನು ಇದಿಷ್ಟು ಆಗಿತ್ತು. ಒಂದು ದಿನ ರಾತ್ರಿ ನಿದ್ರೆಯಲ್ಲೋ ಅಥವಾ ನಾನು ನನ್ನಷ್ಟಕ್ಕೆ ಸ್ನಾನ ಮಾಡುವಂತೆಯೋ, ನನ್ನಷ್ಟಕ್ಕೆ ಒಂದು ಥಾಟ್ ಪ್ರೋಸೆಸ್ ಇಲ್ಲದ ಯಾವುದೋ ಒಂದು ಸಣ್ಣ ಸೈಲೆನ್ಸ್ನಲ್ಲೋ, ನೀನು ಬಿ ಮಾಡಬೇಡ, ನಿನ್ನ ದಾರಿ ಅಲ್ಲ ಅದು, ನೀನು ಹೀಗೆ ಹೊರಡು ಅಂತ ಏನೋ ಒಂದು ಆದೇಶ ಆಗಿದೆ. ಅದು ಚಿತ್ತ, ಇನ್ನರ್ ವಾಯ್ಸ್. ಅದು ಥಾಟಿಂದ ಬರುವುದಿಲ್ಲ, ಅದು ನನ್ನ ಯೋಚನಾ ಕ್ರಮದಿಂದ ಆಗುವಂಥದ್ದಲ್ಲ, ಅದು ನನ್ನ ಅಧೀನವೂ ಅಲ್ಲ, ನಾನು ಅದರ ಅಧೀನ. ಅದು ಡೈರೆಕ್ಟ್ ವಾಯ್ಸ್ ಆಫ್ ದಿ ಕಮಾಂಡಿಂಗ್ ಫೋರ್ಸ್ ಅಂತ ಯಾವುದಿದೆಯಲ್ಲ ಅದು ಚಿತ್ತ. ಅದನ್ನು ನಾನು ನಿಮಗೆ ಮತ್ತೆ ಹೇಳಬಹುದಾದರೆ, ಕಾನ್ವೆಂಟಿನ ಒಂದು ಹಾಡು ಇದೆ, ಮೇಕ್ ಗಾಡ್ ಯುವರ್ ಗುರು, ಲೆಟ್ ಹಿಮ್ ಟೆಲ್ ನೌ ವಾಟ್ ಟು ಡೂ, ಲಿಸನ್, ಹಿ ಈಸ್ ಕಾಲಿಂಗ್ ಯು, ಟೇಕ್ ಟೈಮ್ ಟು ಲಿಸನ್, ಹ್ಯಾವ್ ಕರೇಜ್ ಟು ಒಬೇ, ದಿ ಇನ್ನರ್ ವಾಯ್ಸ್ ಈಸ್ ಕಾಲಿಂಗ್ ಯು. There are voices all around us, my enemies and my friends. Do this, don't do that, chorus never ends. But I shall always listen to the quiet inner voice. It is still and definite, and I have made my choice. ಚಿತ್ತ. ಚಿತ್ತವೇ ಶ್ರೀಮದ್ ಭಾಗವತದಲ್ಲಿ ಬರುವ ನಾರದರು. ಯಾರ್ಯಾರಿಗೆಲ್ಲ ಒಂದು ಅಂತಃಸ್ಫುರಣೆಯ ಮಾತು ಬರ್ತದಲ್ಲ, ಆಗೆಲ್ಲ ನಾರದರು ಕಾಣಿಸಿಕೊಳ್ತಾರೆ. ನಾರದ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಚಿತ್ತ. ಅವರು ನಾವು ಯಾವುದನ್ನು ಭಾವಿಸ್ತೇವೆ ಅದಲ್ಲದನ್ನು ಹೇಳಿ ಬರೋದು. ಕಂಸ ಭಾವಿಸ್ತಾನೆ, ಮಕ್ಕಳು ಕೊಲ್ಲಲ್ಲ ಬಿಡು, ಬದುಕಲಿ, 8ನೇದಲ್ವಾ, ಅವನು ಯಾವ ಸ್ವರೂಪದಲ್ಲಿ ಬರ್ತಾನೆ ಗೊತ್ತಿಲ್ಲ, ಕೊಲ್ಲೋ. ಚಿತ್ತ, ಅದು ನಾರದ. ಇಂಥದ್ದು ನಾನು ಗಮನಿಸಿದ ಹಾಗೆ ನನಗೆ ಆದ ಅರ್ಥದ ಭಾವದಿಂದ ಹೇಳಿದ್ದೇನೆ. ಆ ಚಿತ್ತ ಬರುವುದು ಕರ್ಮದಿಂದ ಬರುತ್ತೆ, ಸಂಸ್ಕಾರದಿಂದ. ಅದು ಅದಕ್ಕೆ ಕೆಲವರಿಗೆ ಚೆನ್ನಾಗಿ ಬರುತ್ತೆ, ಕೆಲವರಿಗೆ ಅಷ್ಟು. ನೀವು ಅಷ್ಟು ಹೇಳ್ತಿದ್ರೆ ನಾನು ಇನ್ನೊಂದು ಸ್ವಲ್ಪ ಸೇರಿಸ್ತೀನಿ ಸರ್. ಚಿತ್ತ ಯಾಕೆ ನಮಗೆ ಎಲ್ಲರಿಗೂ ಲೌಡ್ ಆಗಿಲ್ಲ ಅಂದರೆ, ಪ್ರತಿ ಮಗುವಿಗೆ ಅದು ಲೌಡ್ ಇರುತ್ತೆ. ಪ್ರತಿ ಮಗುವಿನಲ್ಲಿ ನಮಗಿನ್ನೂ ನಮ್ಮ ಮನಸ್ಸು ಮತ್ತು ಬುದ್ಧಿ ಕರಪ್ಟ್ ಆಗುವ ಮೊದಲು ಅದು ಲೌಡೇ ಇರುತ್ತೆ. ಈಗ ಉದಾಹರಣೆಗೆ ನಾನೊಂದು ಸಣ್ಣ 3-4ನೇ ಕ್ಲಾಸ್ನಲ್ಲಿ ಇದ್ದೆ ಅಂತ ಇಟ್ಕೊಳ್ಳಿ, ನನಗೆ ತಪ್ಪು ಸರಿಗಳು ಗೊತ್ತಿರಲ್ಲ ಅಂತ ಇಟ್ಕೊಳ್ಳಿ. ಆದರೆ ನನ್ನ ಜೀವ ಇವತ್ತಿನದ್ದಲ್ಲ, ಅದಕ್ಕೆ ಗೊತ್ತು ತಪ್ಪು ಯಾವುದು ಸರಿ ಯಾವುದು. ನಾನು 3ನೇ ಕ್ಲಾಸು 2ನೇ ಕ್ಲಾಸು ಇರುವಾಗ ನನ್ನ ಪಕ್ಕದವರ ಡೆಸ್ಕಿನ ಪೆನ್ಸಿಲ್ ತೆಗೆಯುವಾಗ ನನ್ನ ಒಳಗಿದ್ದು ಹೇಳುತ್ತೆ, ಕದಿಬೇಡ, ಒಳ್ಳೆಯದಲ್ಲ. ಅದು ಇನ್ನರ್ ವಾಯ್ಸ್. ನಾನು ಸಪೋಸ್ ಕದಿಬೇಡ, ಒಳ್ಳೆಯದಲ್ಲ ಅಂದ ಮಾತನ್ನು ಕೇಳದೆ ಕದ್ದರೆ ಇನ್ನರ್ ವಾಯ್ಸ್ ಇನ್ನೂ ಹಲವು ಸಂದರ್ಭಗಳಲ್ಲಿ ಸುಮಾರು ನನ್ನ ಬುದ್ಧಿಯ ಮೆಚುರಿಟಿ ಬರುವವರೆಗೂ ಹೇಳ್ತಿರುತ್ತೆ, ಡೋಂಟ್ ಡೂ ದ್ಯಾಟ್, ಅಲ್ಲ. ಯಾವಾಗ ಕೇಳಲಿಲ್ಲ ಅದು ಫೇಡ್ ಆಫ್ ಆಗ್ತಾ ಬರುತ್ತೆ. ಕೇಳುವುದಕ್ಕೆ ಆರಂಭ ಮಾಡಿತಾ ಅದೇ ಲೌಡ್ ಆಗುತ್ತೆ. ನಮ್ಮ ಮನಸ್ಸು ಬುದ್ಧಿಗಿಂತ ಡಿಫರೆಂಟ್ ಆದ ಆ ಲೌಡ್ ಧ್ವನಿಯನ್ನು ನಾವೇ ಕರೆದು ಕೇಳುವಷ್ಟು ನಮ್ಮ ಸಮೀಪದ ಮಿತ್ರ ಆಗುತ್ತೆ. ನನಗೆ ಅರ್ಥ ಆಗ್ತಿಲ್ಲ, ನಂಗೆ ಕನ್ಫ್ಯೂಸ್ ಆಗಿದೆ, ನಂಗೆ ಉತ್ತರ ಕೊಡು ಅಂದಾಗ ಅದು ಉತ್ತರ ಕೊಡುತ್ತಾ. ಇದನ್ನೇ ಅಪ್ಪ ಹೇಳೋದು, ನನಗೆ ಲೆಕ್ಕ ಏನು ಮಾಡಿದರೂ ಗೊತ್ತಾಗಲಿಲ್ಲ, ಎಷ್ಟು ಹೊಳೆಯಿತು ಅಂದರೆ ಹೊಳೆಯುತ್ತಿರಲಿಲ್ಲ. 1 ವಾರ ತಗೊಂಡೆ ಸರ್ವಮೂಲ ಗ್ರಂಥದ ಒಂದು ಲೆಕ್ಕ ನಿವಾರಣೆ ಮಾಡಲಿಕ್ಕೆ. ಕಡೆಗೆ ನನಗೆ ಆಗ್ತಿಲ್ಲ ಅಂತ ಮಲಗಿದೆ. ರಾತ್ರಿ ಮಧ್ವಾಚಾರ್ಯರ ಧ್ವನಿ ಕೇಳಿತು ಅಂತಾರಲ್ಲ, ಅದು ನಮ್ಮ ಒಳಗೆ ನಾವು ಸರೆಂಡರ್ ಆಗಿ ನೀನೇ ನಡೆಸು ಅಂದಾಗ ನಡೆಸುತ್ತೆ. ಬಟ್ ನಾವು ಅಭ್ಯಾಸೇನ ತು ಕೌಂತೆಯ, ಸತತ ಅಭ್ಯಾಸ ಕೌಂತೆಯ, ನಿರಂತರ ಅದಕ್ಕೆ ಟ್ರೈನಿಂಗ್ ಕೊಟ್ಟರೆ, ಅದು ಕೇಳ್ತಾ ಬಂದರೆ ಇಟ್ ಬಿಕಮ್ಸ್ ಡೇ ಬೈ ಡೇ ಲೌಡರ್. ನಾವು ಕೇಳದೇ ಇದ್ರೆ ಡೇ ಬೈ ಡೇ ಇಟ್ ಗೆಟ್ಸ್ ಫೇಡ್ ಆಫ್. ಇದು ಅದರ ನಿಜ ಸೂತ್ರ ಅಂತ ನನಗೆ ಅನಿಸುತ್ತೆ. ಅವ್ರು ಹೇಳಿದಾಗೆ ಸಂಸ್ಕಾರದಿಂದ ಲೌಡ್ ಇರುತ್ತೆ, ಅದು ಒಂದು ಭಾಗ. ಈ ಅವಧಿಯಲ್ಲೇ ನಾವು ಅದನ್ನು ಲೌಡ್ ಮಾಡ್ಬೋದು ಅನ್ನೋದಕ್ಕೆ ನನ್ನ ಪೂರಕವಾದ ಈ ಮಾತು.